ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಜಗಜ್ಯೋತಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನು, ವಿಶ್ವಜ್ಯೋತಿ ಅಕ್ಕ ಮಹಾದೇವಿರವರನ್ನು, ಸಕಲ ಶಿವಶರಣರನ್ನು ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಭಾರತೀಯರೆಲ್ಲರಿಗೂ ಇಲ್ಲಿಂದಲೇ ಶರಣುಗಳು. ಈ ಗ್ರಂಥದಲ್ಲಿ 150 ಶರಣಿಯರ ವಚನಗಳಿವೆ. 2500 ವಚನಗಳಿವೆ. ಇಂತಹದರಲ್ಲಿ ಒಂದು ಅಣ್ಣ ಬಸವಣ್ಣನವರ ವಚನ. ಆನೆಯನ್ನೇರಿಕೊಂಡು ಹೋದಿರೇ ನೀವು, ಕುದುರೆಯನ್ನ ಏರಿಕೊಂಡು ಹೋದಿರೇ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೇ ಅಣ್ಣ, ಸತ್ಯದ ನಿಲವನ್ನು ಅರಿಯದೇ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೇ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನ ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ, ನರಕಕ್ಕೆ ಭಾಜನರಾದಿರಲ್ಲ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣನವರು ಬಿಜ್ಜಳ ರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಬರೆದಿರತಕ್ಕಂತಹ ಈ ವಚನ, ಈ ಗ್ರಂಥಕ್ಕೆ ಇವತ್ತ ಜಗತ್ತಿನ ಜನರೆಲ್ಲರೂ ವಿಶ್ವ ಸಂವಿಧಾನವೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ಅನೇಕ ಜನರು ಒಪ್ಪಿಕೊಂಡಿದ್ದಾರೆ. ವಿಶ್ವ ಸಂವಿಧಾನ. ನಾನು ಹೆಮ್ಮೆಲಿಂದ ಹೇಳುತ್ತೇನೆ, ನಾನು ಲಿಂಗ ಆಯತ. ನನ್ನ ಧರ್ಮಗುರು ಜಗಜ್ಯೋತಿ ಮಹಾತ್ಮ ಬಸವಣ್ಣನವರು. ನನ್ನ ಧರ್ಮದ ಗ್ರಂಥ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಮಾನತೆಯ ಒಂದು ಶರಣರು ಬರೆದಿರ್ತಕ್ಕಂತಹ ವಚನಗಳು. ನನ್ನ ಧರ್ಮದ ಲಾಂಛನ ವಿಶ್ವಾತ್ಮನ ಕುರುಹು ಆದ ಇಷ್ಟಲಿಂಗ ಎಂದು ಹೇಳಲು ನಾನು ಹೆಮ್ಮೆ ಪಡುತ್ತೇನೆ. ಮಹಾತ್ಮ ಬಸವಣ್ಣನವರು ಹೇಳಿರ್ತಕ್ಕಂತಹ ಈ ವಚನ, ಆನೆ ಕುದುರೆ ಆವಾಗಿನ ಕಾಲದಲ್ಲಿ ಇವತ್ತಿನ ತರಹ ವಾಹನಗಳು ಇರಲಿಲ್ಲ. ಆವಾಗಿನ ಕಾಲದಲ್ಲಿ ಕುದುರೆ ಆನೆಗಳೆಂದರೆ ರಾಜರು ಮಹಾರಾಜರು ಶ್ರೀಮಂತರ ಹತ್ತಿರ ಇರ್ತೀವಷ್ಟೇ. ಇವತ್ತು ಕೋಟಿಗಟ್ಟಲೆ ಬೆಲೆ ಬಾಳ್ತಕ್ಕಂತಹ ಕಾರುಗಳು, ವಿಮಾನಗಳು, ಹೆಲಿಕಾಪ್ಟರ್ಗಳು, ಹೀಗೆ ಅನೇಕ ತರಹದ ವಾಹನಗಳು ಈ ಮಾನವ ಕಂಡು ಹಿಡಿದಿದ್ದಾನೆ, ಉಪಯೋಗ ಮಾಡುತ್ತಿದ್ದಾನೆ. ಆದರೆ ಬಸವಣ್ಣನವರು ಹೇಳುತ್ತಾರೆ, ಆನೆಯನ್ನೇರಿಕೊಂಡು ಹೋದರೆ, ಕುದುರೆಯನ್ನು ಏರಿಕೊಂಡೆ, ಕುಂಕುಮ ಕಸ್ತೂರಿ ಅಂದರೆ ಒಳ್ಳೆ ಒಳ್ಳೆ ಬಟ್ಟೆಗಳನ್ನು ಧರಿಸಿಕೊಂಡು ಎಲ್ಲ ಬೇಕಾಗಿದೆಲ್ಲ ಸೌಲಭ್ಯಗಳನ್ನು ಪಡೆದುಕೊಂಡು ಬದುಕಿದ್ದಾರೆ. ಆದರೆ ಅಂತರಂಗದ ದೇವನನ್ನು ಅರಿಯದೆ ಬಹಿರಂಗದ ಮಾನವ ನಿರ್ಮಿತ ದೈವಗಳಿಗೆ ಬೆನ್ನತ್ತಿ ಯಾವ ಸೃಷ್ಟಿಕರ್ತ ನಮ್ಮ ಈ ಮೂರ್ತಿ ಮಾಡಿದನಲ್ಲ, ಈ ಮೂರ್ತಿ ಮಾಡಿ ನಮ್ಮೊಳಗೆ ಇದ್ದು ನಮ್ಮ ದೇಹಕ್ಕೆ ಜೀವಶಕ್ತಿ ಜ್ಞಾನಶಕ್ತಿ ಕೊಟ್ಟು ಏನು ಸಲ್ಲುತ್ತಾ ಇದ್ದನಲ್ಲ, ಇವನನ್ನು ಅರಿಯದೆ ಹಾಗೆಯೇ ಹೋಗಿದ್ದರಲ್ಲ. ಅದರ ಅರ್ಥವೇನು? ನರಕಕ್ಕೆ ಭಾಜನರಾದಿರಲ್ಲ. ನಾವು ಒಬ್ಬ ವ್ಯಕ್ತಿಯ ಒಂದು ಜೊತೆ ಒಂದು ಸೌಲಭ್ಯ, ಅವನಿಂದ ಏನೋ ಒಂದು ಉಪಕಾರ ನಾವು ಪಡೆದುಕೊಂಡು ಅವನಿಗೆ ದ್ರೋಹ ಬಗೆದ ಹಾಗೆಯೇ ಇಡೀ ಜೀವನದುದ್ದಕ್ಕೂ ನಮಗೆಲ್ಲ ಮಳೆ ಬೆಳೆ ಗಾಳಿ ಬೆಳಕು
ಎಲ್ಲವನ್ನು ಕೊಟ್ಟು ಸಲ್ಲತಕ್ಕಂಥ ದೇವನನ್ನು ಮರೆತು ಹೊರಗಿನ ಮಾನವ ನಿರ್ಮಿತ ದೈವಗಳಲ್ಲಿ ದೇವರನ್ನು ಕಾಣ್ತಕ್ಕಂಥವರನ್ನು ಕಂಡು ಬಸವಣ್ಣನವರು ಈ ವಚನವನ್ನು ಬರೆದಿದ್ದಾರೆ. ನಿಜಕ್ಕೂ ಈ ವಚನವನ್ನು ನಾವು ಪಚನ ಮಾಡಿಕೊಳ್ಳಬೇಕಾದರೆ ನಾವು ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ನಾವು ಏನೇ ತಪ್ಪಾದರೂ ಕೂಡ ನಮ್ಮ ಒಳಗೆ ಒಬ್ಬ ಸುಪ್ರೀಂ ಕೋರ್ಟ್ ಜಡ್ಜ್ ಇದ್ದಾನಲ್ಲ, ಈ ಜಡ್ಜನಿಗೆ, ಈ ನ್ಯಾಯಾಧೀಶನಿಗೆ ಅಂಜಿ ನಾವು ತಪ್ಪನ್ನು ಬಿಡಬೇಕಾಗುತ್ತದೆ. ಆ ತಪ್ಪನ್ನು ಬಿಡ್ತಕ್ಕಂಥ ಜನ ನನ್ನನ್ನು ಒಳಗೊಂಡು ಈ ಭೂಮಿಯ ಮೇಲೆ ಹೆಚ್ಚು ಹೆಚ್ಚು ಜನ ಆಗಲಿ. ನಮ್ಮ ಪ್ರತಿಯೊಬ್ಬರ ಕುಟುಂಬಗಳಲ್ಲಿ ಎಲ್ಲರೂ ಖುಷಿ, ಸಂತೋಷ, ನ್ಯಾಯ, ನೀತಿ, ಒಂದು ಆಚರಣೆಯ ಶರಣರ ವಿಚಾರಗಳ ಮೂಲಕ ಬದುಕೋಣ, ಇನ್ನೊಬ್ಬರನ್ನು ಬದುಕಲು ತಿಳಿಸೋಣ ಎಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತಾ, ಬಸವಣ್ಣನವರು ಹೇಳಿದಂತೆ ಅವರ ಆದೇಶ ವಚನಗಳು ನಾವು ಆತ್ಮ ಅವಲೋಕನ ಮಾಡಿಕೊಳ್ಳೋಣ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಸರಿ ಎನಿಸಿದರೆ ಭಾರತ ದೇಶದಲ್ಲಿರ್ತಕ್ಕಂತಹ 145 ಕೋಟಿ ಜನರ ಮನೆ ಮತ್ತು ಮನಗಳಿಗೆ ತಲುಪುವ ಕಾರ್ಯ ಒಂದು ವೇಳೆ ಪ್ರತಿಯೊಬ್ಬ ವ್ಯಕ್ತಿ ಮಾಡಿದ್ದೇ ಆದರೆ ನಿಜಕ್ಕೂ ಭಾರತ ದೇಶ ವಿಶ್ವದಲ್ಲಿಯೇ ಒಂದು ಸ್ವರ್ಗಾಲಯವಾಗಲು ಸಾಧ್ಯವಿದೆ ಎಂದು ಹೇಳುತ್ತಾ, ತಮ್ಮೆಲ್ಲರಿಗೂ ಕೊನೆಯದಾಗಿ ಇಡೀ ಭಾರತೀಯರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣುಗಳು.